ಹೋಯ್ತು ಗುರು ಇನ್ನೇನು ಹೋಮ್ ಪಿಚ್ಚಲ್ಲಿ ಆಡಕ್ಕೆ ಇವ್ರಿಗೆ ಏನೋ ಕಷ್ಟ ಇವ್ರಿಗೆ ಅವತ್ತಿನಲ್ಲಿ ಗೊತ್ತಿಲ್ಲ. ನಾವು ನೋಡಿ ಸೋತ್ರು ಗೆದ್ರು RCB ಫ್ಯಾನ್ಸ್. ಹೋಮ್ ಪಿಚ್ಚಲ್ಲಿ ಸೋಲ್ಬಾರ್ದಿತ್ತು, ಸೋತಿದೆ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯ್ತು, ಏನು ಮಾಡೋಣ. ಮೋಟಿವೇಟ್ ಜಾಸ್ತಿ ಆಗಿ ಅವ್ರು ಡಿಮೋಟಿವೇಟ್ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಸೋಲ್ತಾರೆ, ಸೋಲ ಕಡೆ ಗೆಲ್ತಾರೆ. Wow, wonderful match. RCB. Definitely they will go to the next level. Very wonderful performance. Team performance outstanding. ಸೋತಿದ್ದು ಬೇಜಾರಾಗಿಲ್ವಾ ಬೇಜಾರ್ नहीं है. ಸರ್ ಮ್ಯಾಚ್ ಸರ್ ಹೆಂಗಿದೆ ಸರ್, ಹೆಂಗನ್ಸ್ತು ಸೋತಿದ್ದು? ಕನ್ನಡ ಏನು ಹೋಯ್ತು ಗುರು ಇನ್ನೇನು ಹೋಮ್ ಪಿಚ್ಚಲ್ಲಿ ಆಡಕ್ಕೆ ಇವ್ರಿಗೆ ಏನೋ ಕಷ್ಟ ಇವ್ರಿಗೆ ಅವತ್ತಿನಲ್ಲಿ ಗೊತ್ತಿಲ್ಲ. ಹೊರಗಡೆ ಎಲ್ಲ ಗೆದ್ಕೊಂಡ್ಬರ್ತಾರೆ, ಹೋಮ್ ಗ್ರೌಂಡಲ್ಲಿ ಸೋಲ್ತಾ ಇದ್ದಾರೆ. RCB ಅಭಿಮಾನಿಗಳಿಗೆ ಇದು ಬೇಜಾರಾಗಲ್ವಾ? ಇದು ಇಟ್ಸ್ ರಿಯಲಿ ಬ್ಯಾಡ್. ಇವಾಗ ಕರ್ನಾಟಕ ಪ್ಲೇಯರ್ನ ತಗೋಬೇಕು ಸರ್, ರಾಹುಲ್ನ. ಅವನ್ನೇ ಬಿಟ್ಟರೆ ಇನ್ನು ಯಾರು ಆಡ್ತಾರೆ ಹೇಳಿ? ಅವ್ನು ನೋಡಿ ನಮ್ಮ ಮೇಲೆ ಆಡ್ದ. ಮೊನ್ನೆ ಸಿರಾಜ್ ಬಿಟ್ಟರು, ಅವ್ನು ಬಂದು ಲಾಸ್ಟ್ ಮ್ಯಾಚ್ ಆಡ್ದ. ಈ ಮ್ಯಾಚ್ ರಾಹುಲ್ ಆಡ್ದ. ಅವ್ನು ನಮ್ಮವ್ರು ಅಂದರೆ ನಂಬಿಕೆ ಇಲ್ಲ ಅವರಿಗೆ, ಅಷ್ಟೇ. ಸೋತಾಯ್ತು ಸರ್. ಸರ್ ನಾವು ನೋಡಿ ಸೋತ್ರು ಗೆದ್ರು RCB ಫ್ಯಾನ್ಸ್. ಯಾವತ್ತು ಸೋತ್ರು ಬಿಟ್ಕೊಡಲ್ಲ, ಗೆದ್ರೂ ಬಿಟ್ಕೊಡಲ್ಲ. ನಾವು ಯಾವಾಗಿದ್ರು RCB ಫ್ಯಾನ್ಸ್ ಫಾರ್ ಎವರ್. ನಮಗೆ ಬೇರೆ ಪಿಚ್ಚಲ್ಲೆಲ್ಲ ಚೆನ್ನಾಗಿ ಗೆಲ್ತಾ ಇದ್ದಾರೆ, ನಮ್ಮ ಪಿಚ್ಚಲ್ಲೇ ಸರಿಯಾಗಿ ಬ್ಯಾಟಿಂಗ್ ಬೌಲಿಂಗ್ ಆಗ್ತಾ ಇಲ್ಲ. ಸೊ ಬೇಜಾರಿದೆ ಸ್ವಲ್ಪ. ಹೌದು, ಹೋಮ್ ಪಿಚ್ಚಲ್ಲೇ ಎರಡನೇ ಮ್ಯಾಚ್ ಸೋಲ್ತಾ ಇದ್ದಾರೆ. ಅಟ್ಲೀಸ್ಟ್ ಮುಂದೆ ಆದರೂ ಚೆನ್ನಾಗಿ ಆಡಲಿ ಅಂತ ಹೇಳ್ತೀನಿ. ಮ್ಯಾಚ್ ಚೆನ್ನಾಗಿದೆ ಸರ್, ಚೆನ್ನಾಗಾಯ್ತು. ಓನ್ಲಿ ಒಂದು ಇದು ದುಃಖದ ವಿಷಯ ಅಂದರೆ ನಮ್ಮ RCB ಸೋಲ್ತು ಅಷ್ಟೇ. ಹೋಮ್ ಪಿಚ್ಚಲ್ಲಿ ಸೋಲ್ಬಾರ್ದಿತ್ತು, ಸೋತಿದೆ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಇದು ಆಟ. ಸೋಲು ಗೆಲುವು ಇದ್ದಿದ್ದೆ, ಅದನ್ನೆಲ್ಲ ಚೆನ್ನಾಗಿ ಗೆಲ್ತಿದ್ದಾರೆ. ಬಟ್ ಹೋಮ್ ಪಿಚ್ಚಲ್ಲಿ ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ ಅಷ್ಟೇ. ಥ್ಯಾಂಕ್ ಯು. ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು, ಏನು ಮಾಡೋಣ. ಬಟ್ ಆದರೂ ಗೆಲ್ತಾರೆ. ಬಟ್ ಟ್ರೈ ಮಾಡಬೇಕಿತ್ತು, ವಿಕೆಟ್ಸ್ ಹೋಗಿದ್ರೆ ಚೆನ್ನಾಗಿರೋದು. ಬಟ್ ವಿಕೆಟ್ಸ್ ಒಂದು ಮಾಡಲಿಲ್ಲ. ಇಟ್ ವಾಸ್ ವೆರಿ ತುಂಬಾ ಚೆನ್ನಾಗಿದೆ ಸರ್, ಬಟ್ ಬೌಲಿಂಗ್ ಇಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಯಾಕೆ ಇಲ್ಲಿ ಗೆಲ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಹೋಮ್ ಪಿಚ್ಚಲ್ಲಿ? ಬಿಕಾಸ್ ಆಫ್ ಲಾಟ್ ಆಫ್ ಮೋಟಿವೇಟ್ ಜಾಸ್ತಿ ಆಗಿ ಅವ್ರು ಡಿಮೋಟಿವೇಟ್ ಆಗ್ತಾ ಇದ್ದಾರೆ. ಅಷ್ಟೇ ಸರ್, ಥ್ಯಾಂಕ್ ಯು. ಸರ್ ಮ್ಯಾಚ್ ಚೆನ್ನಾಗಿತ್ತು, ಬಟ್ ಬೌಲಿಂಗ್ ಇಲ್ಲ. ಬ್ಯಾಟಿಂಗ್ ಫಸ್ಟೇ ವಿಕೆಟ್ ಕೊಟ್ಬಿಟ್ರು, ಹಾಗಾಗಿ ರನ್ ಕಮ್ಮಿ ಆಯಿತು. 220, 230 ಆಗಿದ್ರೆ RCBಗೆಲ್ಲ ಚಾನ್ಸ್ ಇತ್ತು, ಆದರೂ ಗೆಲ್ಲಿಲ್ಲ. ಬೌಲಿಂಗು ಸ್ವಲ್ಪ ವೀಕ್ ಇದೆ. ಅದು ಏನೋ ಸರ್, ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಎಲ್ಲ ಕಡೆ ಹಂಗೆ ಆಗ್ತಿದೆ. ಎಲ್ಲ ಕಡೆ ಸೋಲ್ತಾರೆ, ಸೋಲ ಕಡೆ ಗೆಲ್ತಾರೆ. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ ಸರ್. ಥ್ಯಾಂಕ್ ಯು. Feed Plus Karnataka.